20 ಕನ್ನಡ ವಾಹಿನಿಗೆ ಸ್ವಾಗತ. ಸಾಧನೆಗೆ ವಯಸ್ಸಿನ ಹಂಗಿಲ್ಲ. 2023ರಲ್ಲಿ ಕುಂದಾಪುರ ಮೂಲದ ವಿಲ್ಮಾ ಕ್ರಾಸ್ತಾ ಕರ್ವಾಲೋ ಪುತ್ರಿ ಚೆರಿಷ್ ಕರ್ವಾಲೋ ಜೊತೆಗೂಡಿ ಬೈಕ್ನಲ್ಲಿ ಜಗತ್ತಿನ ಅತಿ ಎತ್ತರದ ಪ್ರದೇಶವಾದ ಉಮ್ಲಿಂಗ ಪಾಸ್ಗೆ ತೆರಳಿ ಗಮನ ಸೆಳೆದಿದ್ರು. ಇದೀಗ ಅವರು ಮತ್ತೊಂದು ಸಾಹಸಮಯ ಸಾಧನೆ ಮಾಡಿದ್ದು 8 ದಿನದಲ್ಲಿ 1300 ಕಿಲೋಮೀಟರ್ ಬೈಕ್ ರೈಡ್ ಮಾಡಿ ಚೀನಾ ಗಡಿ ಸಮೀಪದ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಸ್ವಾತಂತ್ರ್ಯ ಧ್ವಜಾರೋಹಣ ಮಾಡಿದ್ದಾರೆ. ಇದು ಅಂತಹ ಸಾಧನೆ ಅಲ್ಲ ಅಂತೀರಾ? ವಿಲ್ಮಾ ಕ್ರಾಸ್ತಾ ಅವರಿಗೀಗ 57ರ ಹರೆಯ. ಹೌದು, ಕುಂದಾಪುರ ಮೂಲದ ವಿಲ್ಮಾ ಅವರಿಗೆ ಬೈಕ್ ರೈಡ್ ಹವ್ಯಾಸ. ಹಲವು ಬಾರಿ ತಮ್ಮ ಪುತ್ರಿ ಚೆರಿಷ್ ಕರ್ವಾಲೋ ಜೊತೆ ಬೈಕ್ ರೈಡ್ ಮಾಡಿದ್ದಾರೆ. ಕಾರ್ಪೊರೇಟರ್ ಟ್ರೈನರ್ ಆಗಿ ಕೆಲಸ ಮಾಡಿಕೊಂಡಿರುವ ಇವರಿಗೆ ಬೈಕ್ನಲ್ಲಿ ಹಿಮಾಲಯ ಪರ್ವತದ ಹಾದಿಯಲ್ಲಿ ಬೈಕ್ ಮೂಲಕ ಪ್ರಯಾಣ ಮಾಡೋದು ಹವ್ಯಾಸ. ಈ ಬಾರಿ ಸಿಯಾಚಿನ್ ಪ್ರಯಾಣ ಅತಿ ಕಠಿಣವಾಗಿತ್ತು ಎಂದವರು ಹೇಳಿದ್ದಾರೆ. ಅಲ್ಲಿಯೇ ಸ್ವಾತಂತ್ರ್ಯ ಧ್ವಜಾರೋಹಣ ಮಾಡುವ ಗುರಿ ಇಟ್ಕೊಂಡು 8 ದಿನದಲ್ಲಿ 1300 ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ. ಆದರೆ ಅಲ್ಲಿ ಬೆಳಿಗ್ಗೆ ಹೊತ್ತು ತಲುಪಿ ಧ್ವಜಾರೋಹಣ ಮಾಡುವ ಅವರ ಕನಸಿಗೆ ಸ್ವಲ್ಪ ಹಿನ್ನಡೆಯಾಗಿತ್ತು. ಆದರೂ ಮಧ್ಯಾಹ್ನ ವೇಳೆಗೆ ಅಲ್ಲಿ ಅವರು ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಾರಿ ವಿಲ್ಮಾ ಅವರು 6 ಜನ ತಂಡದ ಜೊತೆ ಪ್ರಯಾಣ ಮಾಡಿದ್ರು. ಲೇಹ್ನಿಂದ ಜನ್ಸ್ಕರ್ನ ಕಣಿವೆ ಮೂಲಕ ಕಾರ್ಗಿಲ್ ಸಮೀಪದ ಗುರ್ಖೋನ್ ಕಣಿವೆ ಆಗಿ ಸಿಯಾಚಿನ್ ತಲುಪಿದ್ದಾರೆ. ಗುರಿ ತಲುಪಲು 60 ಕಿಲೋಮೀಟರ್ ಇದ್ದಾಗಲೇ ಅವರು ಪ್ರಯಾಣ ನಿಲ್ಲಿಸುವ ಮನಸ್ಸು ಮಾಡಿದ್ರು. ಆದರೆ ಹಠ ಹಿಡಿದು ಈ ಯಾತ್ರೆ ಪೂರ್ಣಗೊಳಿಸಿದ್ದು ತುಂಬಾ ಖುಷಿಯಾಗಿದೆ. ದಿನೇಶ್ ಕರ್ಣ ಎಂಬ ಕುಂದಾಪುರ ಮೂಲದ ಸಿಕ್ಕಿದ್ದು ಅವರ ಜೊತೆಗೆ ಅನುಭವಗಳನ್ನು ಹಂಚಿಕೊಂಡದ್ದು ಯಾತ್ರೆಯಲ್ಲಿ ಖುಷಿ ನೀಡಿದೆ ವಿಚಾರ ಎಂದು ವಿಲ್ಮಾ ಹೇಳಿಕೆ ಕೊಟ್ಟಿದ್ದಾರೆ.